ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಅಮೆಝಾನ್ನ ಗ್ರೇಟ್ ಇಂಡಿಯನ್ ಸೇಲ್ ಬಂದ್ಬಿಟ್ಟು 20ನೇ ತಾರೀಕಿಂದ 23ನೇ ತಾರೀಕುವರೆಗೂ ನಡೀತಿದೆ. ಸೊ ಇವತ್ತರಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಇದರಲ್ಲಿ ಒಳ್ಳೆ ಡಿಸ್ಕೌಂಟ್ ಆಫರ್ಸ್ಗಳು ಇದ್ದಾವೆ. ಮೊಬೈಲ್ನಲ್ಲಾದರೂ ಸರಿ, ಇಲ್ಲಾಂದರೆ ಬೇರೆ ಯಾವ್ದಾರ ಪ್ರಾಡಕ್ಟ್ಸ್ನಲ್ಲಾದರೂ ಸರಿ ಒಳ್ಳೆ ಆಫರ್ಸನ್ನು ಕೊಡ್ತಿದ್ದಾರೆ. ಸೊ ಅದರಲ್ಲಿ ನಾವು ಫಸ್ಟ್ ನೋಡಬೇಕಂದ್ರೆ ರಿಯಲ್ಮಿ U1 ಇದು ಬಂದ್ಬಿಟ್ಟು 10,900 ರೂಪಾಯಿ 999 ರೂಪಾಯಿಗೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ಒಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಪೆಸಿಫಿಕೇಶನ್ ನೋಡಬೇಕಂದ್ರೆ 3GB RAM 32GB ಸ್ಟೋರೇಜು. ಸೊ ಇದೆಲ್ಲ ಚೆನ್ನಾಗಿದೆ. ಸ್ಪೆಸಿಫಿಕೇಶನ್ಸನ್ನು ನೋಡಬೇಕಂದ್ರೆ ವೆಯ್ಟ್ ತೋರಿಸ್ತೇನೆ ನಿಮಗೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 25 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತದೆ. ಬ್ಯಾಕ್ ಕ್ಯಾಮ್ರಾ ನೋಡಬೇಕಂದ್ರೆ 13 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗ್ತದೆ. ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾದ ಒಂದು ಸೆನ್ಸಾರ್ ನೋಡಬೇಕಂದ್ರೆ ಸೋನಿಯ ಒಂದು ಸೆನ್ಸಾರನ್ನು ಕೊಟ್ಟಿದ್ದಾರೆ. ಈ ಒಂದು ಸೆನ್ಸಾರ್ ಬಂದ್ಬಿಟ್ಟು ತುಂಬಾ ಒಳ್ಳೆಯ ಸೆನ್ಸಾರ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು 3GB ವೇರಿಯಂಟಲ್ಲಿ ಬರ್ತಿದೆ. ನೆಕ್ಸ್ಟು 2.5D ಗೊರಿಲ್ಲಾ ಗ್ಲಾಸ್ ಸಪೋರ್ಟ್ನೊಂದಿಗೆ ಬರ್ತಾ ಇದೆ. ಒಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಮೊಬೈಲ್ನ ಬೇರೆ ಸ್ಪೆಸಿಫಿಕೇಶನ್ಸನ್ನು ನೋಡಬೇಕಂದ್ರೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ನಿಮಗೆ ಡುವಲ್ 4G ಸಪೋರ್ಟ್ ಮಾಡುತ್ತೆ. ಸೊ ನೀವು ಎರಡು 4G ಸಿಮ್ ಅನ್ನು ಕೂಡ ಹಾಕೋಬಹುದು. ನೆಕ್ಸ್ಟ್ ಇದು ಹೈಬ್ರಿಡ್ ಸ್ಲಾಟ್ ಅಲ್ಲ, ಇದರಲ್ಲಿ ಬಂದ್ಬಿಟ್ಟು ನೀವು 2 ಸಿಮ್ ಪ್ಲಸ್ ಇನ್ನೊಂದು ಮೆಮೊರಿ ಕಾರ್ಡ್ ಕೂಡ ಹಾಕೋಬಹುದು. ಮತ್ತೆ ಆಂಡ್ರಾಯ್ಡ್ನ 8.1 ಓರಿಯೋ ಜೊತೆಗೆ ಬರ್ತಾ ಇದೆ. ನೆಕ್ಸ್ಟು ಇದರ ಒಂದು ಪ್ರೊಸೆಸರನ್ನು ನೋಡಬೇಕಂದ್ರೆ ಮೀಡಿಯಾಟೆಕ್ನ ಹೀಲಿಯೋ P70 ಅನ್ನೋ ಒಂದು ಹೊಸ ಪ್ರೊಸೆಸರನ್ನು ಕೊಟ್ಟಿದ್ದಾರೆ. ಇದು ಲೇಟೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಮೀಡಿಯಾಟೆಕ್ಕಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು 3500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟು 1 year ಮ್ಯಾನುಫ್ಯಾಕ್ಚರ್ ವ್ಯಾರಂಟಿ ಇದ್ದಂಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಕ್ಯಾಮ್ರಾ ಸೆಲ್ಫಿ ಎಲ್ಲ ಚೆನ್ನಾಗಿ ಬರುತ್ತೆ ಸಖತ್ತಾಗಿ. ಸೊ ಟ್ರೈ ಮಾಡೋದಿದ್ರೆ ಈ ಒಂದು ಮೊಬೈಲನ್ನು ಕೂಡ ನೀವು ಟ್ರೈ ಮಾಡ್ಕೋಬೋದು. ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟು ಅಮೆಝಾನ್ನಲ್ಲೇ ಬಂದ್ಬಿಟ್ಟು ಇನ್ನೊಂದು ಆಫರ್ನ ನೋಡಬೇಕಂದ್ರೆ, ಸೊ ನೆಕ್ಸ್ಟ್ ಆಫರ್ ಏನಪ್ಪ ಇದೆ, ಹಾಗೆ ಕೆಳಗೆ ಬಂದ್ವಿ ಅಂದರೆ ಮೊಬೈಲ್ಸ್ನಲ್ಲಿ ಬಂದ್ಬಿಟ್ಟು ಓಕೆ ರೆಡ್ಮಿ Y2. ಸೊ ಈ ಒಂದು ಮೊಬೈಲ್ ಕೂಡ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 10,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆದಾಗ. ಸೊ ಈಗ ರೇಟ್ ಬಂದ್ಬಿಟ್ಟು ಕಡಿಮೆ ಆಗಿದೆ. ಈ ಒಂದು ಮೊಬೈಲ್ನ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಷನ್ಸನ್ನು ನೋಡಬೇಕಂದ್ರೆ ಈ ಒಂದು ಮೊಬೈಲ್ನಲ್ಲಿ ನಮಗೆ ವೆಯ್ಟ್ ಎಲ್ಲಿ ಸ್ಪೆಸಿಫಿಕೇಷನ್ಸ್ ಸ್ಪೆಸಿಫಿಕೇಷನ್ಸ್ ಇಲ್ವಾ, ಅದೆಂಥ ಮೊಬೈಲ್, ವೆಯ್ಟ್ ಮಾಡಿ. ಓಕೆ, ಇಲ್ಲಿ ಸ್ಪೆಸಿಫಿಕೇಷನ್ಸ್ ಕಾಣ್ತಾ ಇಲ್ಲ. ಓಕೆ, ಇದರಲ್ಲಿ 12 ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು 12 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ಪೋರ್ಟ್ರೇಟ್ ಮೋಡೆಲ್ಲ ನೀವು ಚೆನ್ನಾಗಿ ತಗೋಬೋದು. ವೆಯ್ಟ್, ಸೊ ನೀವಿಲ್ಲಿ ನೋಡ್ಕೋಬೋದು ರೆಡ್ಮಿ Y2 ಮೊಬೈಲ್ ಬಂದ್ಬಿಟ್ಟು ನೋಡಲಿಕ್ಕೆ ಈ ರೀತಿ ಇರುತ್ತೆ. ಮತ್ತು ಸ್ಕ್ರೀನ್ ರೆಸಲ್ಯೂಷನ್ ನೋಡಬೇಕಂದ್ರೆ 18:9 ಫುಲ್ HD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೇಸ್ ಅನ್ಲಾಕ್ ಸಪೋರ್ಟ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಇದೆ. ಮತ್ತು ಬೇರೆ ಎಕ್ಸ್ಟ್ರಾ ಸ್ಪೆಸಿಫಿಕೇಷನ್ಸನ್ನು ನೋಡಬೇಕಂದ್ರೆ ಇದರಲ್ಲಿ ನಿಮಗೆ ಪೋರ್ಟ್ರೇಟ್ ಮೋಡ್ ಚೆನ್ನಾಗಿ ಬರುತ್ತೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ನೆಕ್ಸ್ಟು ಜಾಸ್ತಿ ಏನಿಲ್ಲ, ಬ್ಯಾಟ್ರಿ ಒಳ್ಳೆ ಬ್ಯಾಟ್ರಿ. ಸೊ ತಗೊಳ್ಳೋದಿದ್ರೆ ಈ ಮೊಬೈಲ್ನ 7,999 ರೂಪಾಯಿಗೆ ಪರ್ಚೇಸ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ಕೋಬೋದು, ರೇಟಿಂಗ್ ಎಲ್ಲ ಚೆನ್ನಾಗಿದೆ. ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಈ ಒಂದು ಮೊಬೈಲ್ನ ಒಂದು 8,000 ಬಜೆಟ್ ಅಂದರೆ ಈ ಒಂದು ಮೊಬೈಲ್ನ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವ ಮೊಬೈಲನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನಾನು ಬರೀ ಮೊಬೈಲ್ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ನೀವು ಬೇರೆ ಎಲ್ಲ ಪ್ರಾಡಕ್ಟ್ಸಲ್ಲೂ ಕೂಡ ಒಳ್ಳೆ ಡಿಸ್ಕೌಂಟ್ ಇದೆ, ನೀವು ಪರ್ಚೇಸ್ ಮಾಡ್ಕೋಬೋದು. ಮತ್ತು ರೆಡ್ಮಿ 6A ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟು ಕ್ಯಾಮ್ರಾಗಳು ಕೂಡ 29,000ದಿಂದ ಅವೈಲೇಬಲ್ ಇದೆ. ಬಟ್ ಇದಕ್ಕಿಂತ ನಮಗೆ ಫ್ಲಿಪ್ಕಾರ್ಟ್ನಲ್ಲಿ ಒಳ್ಳೆ ಆಫರ್ ಸಿಗಲಿದೆ. ಸೊ ಅದೇನಂತ ನೋಡೋಣ. ಸೊ ಇದು ಬೋಟ್ ಇಯರ್ಫೋನ್ ಬಂದ್ಬಿಟ್ಟು 499 ರೂಪಾಯಿಗೆ ಅವೈಲೇಬಲ್ ಇದೆ. ನೀವು ಪರ್ಚೇಸ್ ಮಾಡ್ಕೋಬೋದು. ಒಳ್ಳೆ ಇಯರ್ಫೋನ್ ಅಂತಲೇ ಹೇಳ್ತೀನಿ ಬೋಟ್ ಬಂದ್ಬಿಟ್ಟು. ಸೊ ಇದೆಲ್ಲ ಬೇಡ, ಪರ್ಚೇಸ್ ಮಾಡ್ಕೋಬೇಡಿ, ಸ್ವಲ್ಪ ರೇಟ್ ಜಾಸ್ತಿ ಇದೆ. ನೆಕ್ಸ್ಟು ಟಿ ವಿಯಲ್ಲೂ ಕಡಿಮೆ ಬೆಲೆ ಅಂದರೆ MI TV ಸಿಗ್ತಾ ಇದೆ. ಸೊ ಮೀ TV. ಸೊ ಇದಿಷ್ಟು ಅಮೆಝಾನಿಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕಾದರೆ ಹೋಗಿ ನೀವೇ ಚೆಕ್ ಮಾಡ್ಕೋಬೋದು. ಸೊ ನಾನು ವೀಡಿಯೋನ ತುಂಬ ಲಾಂಗ್ ಮಾಡ್ಕೊಳಕ್ಕೆ ಹೋಗಲ್ಲ, ಎಲ್ಲರಿಗೂ ಬೋರ್ ಹೊಡಿತಿತ್ತೆ. ಸೊ ರಿಯಲ್ಮಿ U1 ಅಮೆಝಾನಲ್ಲೇ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಬೆಸ್ಟ್ ಮೊಬೈಲು, ಪರ್ಚೇಸ್ ಮಾಡ್ಕೊಳ್ಳಿ, ಅದಷ್ಟು ಹೇಳಲಿಕ್ಕೆ ಮಾತ್ರ ವೀಡಿಯೋ. ಸೊ ನೆಕ್ಸ್ಟು ಫ್ಲಿಪ್ಕಾರ್ಟ್ನಲ್ಲಿ ದ ರಿಪಬ್ಲಿಕ್ ಡೇ ಸೇಲು. ಇದು ಬಂದ್ಬಿಟ್ಟು ನಿಮಗೆ 20ನೇ ತಾರೀಕಿಂದ 22ನೇ ತಾರೀಕುವರೆಗೂ ನಡೀತಾ ಇದೆ. ಸೊ ನೀವು ಈ 2 ದಿನಗಳಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಲ್ಯಾಪ್ಟಾಪ್ಸು, ಗೇಮಿಂಗ್ ಲ್ಯಾಪ್ಟಾಪ್ಸ್ ಎಲ್ಲ ಅವೈಲೇಬಲ್ ಇದೆ. ಬಟ್ ಅದೆಲ್ಲ ನೋಡ್ಲಿಕ್ಕೆ ಹೋಗೋದು ಬೇಡ. ಇದರಲ್ಲಿ ಬಂದ್ಬಿಟ್ಟು ಹಾನರ್ನ
ಹಾನರ್ 10 ಲೈಟ್ ಅಂತ ಒಂದು ಹೊಸ ಮೊಬೈಲನ್ನು ಲಾಂಚ್ ಮಾಡಿದ್ದಾರೆ. ಇದರ ಒಂದು ಫ್ರಂಟ್ ಕ್ಯಾಮರಾನು 24 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಸೇಮ್ ಅದು ರಿಯಲ್ಮಿ U1 ನೋಡಿದ್ವಲ್ಲ ಅದೇ ಥರ ಇದೆ. ಬಟ್ ಇದಕ್ಕೆ ಕಂಪೇರ್ ಮಾಡುವಾಗ ನೀವು ರಿಯಲ್ಮಿ U1 ತಗೋಬೋದು, ಅದು ಬೆಟರ್ ಇದೆ. ಸೊ ರಿಯಲ್ಮಿ U1 ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ನೆಕ್ಸ್ಟು ಆಫರನ್ನು ನೋಡಬೇಕಂದ್ರೆ ಈ ಒಂದು ಫ್ಲಿಪ್ಕಾರ್ಟ್ನ ರಿಪಬ್ಲಿಕ್ ಡೇ ಸೇಲಲ್ಲಿ ಬಂದ್ಬಿಟ್ಟು ರೆಡ್ಮಿ ನೋಟ್ 6 ಪ್ರೋ ಬಂದ್ಬಿಟ್ಟು ಬರೀ 13,000 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟು ಟಿ ವಿನೂ ಕೂಡ ಸ್ಟಾರ್ಟಿಂಗು 9,000ದಿಂದ ಇದೆ, 32 ಇಂಚು. ಅಂದರೆ 9,000 ಅಂದರೆ 9,000ನೇ ಇರಲ್ಲ, ಒಂದು 10-12. ಸೊ ಈ ರೀತಿ ಪ್ರೈಸ್ ರೇಂಜಲ್ಲಿ ಟಿ ವಿ ಸ್ಟಾರ್ಟಿಂಗ್ ಇದೆ, LED ಟಿ ವಿಗಳು. ಸೊ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟು ರಿಯಲ್ಮಿ 2 ಪ್ರೋ ಇದು ಬಂದ್ಬಿಟ್ಟು 12,999 ರೂಪಾಯಿಗೆ ಅವೈಲೇಬಲ್ ಇದೆ. ಎಲ್ಲದು ಬಂದ್ಬಿಟ್ಟು ಪ್ರೈಸನ್ನು ಡೌನ್ ಮಾಡಿದ್ದಾರೆ, ಡಿಸ್ಕೌಂಟಲ್ಲಿದೆ 2 ದಿನಕ್ಕೆ ಮಾತ್ರ. ಸೊ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಇದು ನೆಕ್ಸ್ಟು ಬೇರೆ ಯಾವ ಮೊಬೈಲ್? ಓಕೆ, ರೆಡ್ಮಿ ನೋಟ್ 5 ಪ್ರೋ ಲಾಂಚ್ ಆದಾಗ 15 ಸಮಥಿಂಗ್ ಇತ್ತು. ಈಗ ನೋಡಿದ್ರೆ ಬರೀ 10,999 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ಈ ಒಂದು ಮೊಬೈಲ್ನ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆ ಬಜೆಟ್ ರೇಂಜಲ್ಲಿ ಸಿಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಯಾವುದು 6GB ವೇರಿಯಂಟು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ 4GB ವೇರಿಯಂಟ್ ಬಂದ್ಬಿಟ್ಟು 10,999 ರೂಪಾಯಿಗೆ ಅವೈಲೇಬಲ್ ಇದೆ. ಬ್ಯಾಕ್ ಕ್ಯಾಮ್ರಾ ಬಂದ್ಬಿಟ್ಟು 12 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ 20 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ. ನೆಕ್ಸ್ಟ್ 4000 mAh ಬ್ಯಾಟ್ರಿ, ಸ್ನ್ಯಾಪ್ಡ್ರ್ಯಾಗನ್ 636 ಪ್ರೊಸೆಸರ್ನೊಂದಿಗೆ ಬರ್ತಾ ಇದೆ. 1 ಇಯರ್ ವ್ಯಾರಂಟಿ ಇರುತ್ತೆ. ಸೊ ನೀವು ಬೇಕಿದ್ರೆ ಈ ಒಂದು ಮೊಬೈಲನ್ನು ಪರ್ಚೇಸ್ ಮಾಡ್ಕೋಬಹುದು. ಇದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಒಳ್ಳೆ ಆಫರಲ್ಲಿ ಮೊಬೈಲನ್ನು ನೀವು ತಗೋಬೋದು. ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ತೀನಿ. ಎಲ್ಲ ಮೊಬೈಲ್ಸ್ಗಳಲ್ಲೂ ಒಂದು ಒಳ್ಳೆ ಆಫರ್, ಒಳ್ಳೆ ಡಿಸ್ಕೌಂಟ್ಸ್ ಎಲ್ಲ ಸಿಗ್ತಾ ಇದೆ ನಮಗೆ. ನೆಕ್ಸ್ಟು ಶರ್ಟು ಅದೆಲ್ಲ ಬಿಟ್ಬಿಡಿ, ನಮ್ಮ ಕ್ಯಾಟಗರಿನೇ ಅಲ್ಲ ಅದು. ಸೊ ನೆಕ್ಸ್ಟು DSLR ಕ್ಯಾಮ್ರಾಗಳು. ಇದು ಸ್ಟಾರ್ಟಿಂಗೇ ಬಂದ್ಬಿಟ್ಟು ಓಕೆ ವೆಯ್ಟ್ ಮಾಡಿ, ಇದು ಜಾಸ್ತಿ ತೋರಿಸ್ತಿದೆ. ನಾನು ಬೆಳಿಗ್ಗೆ ನೋಡಿದಾಗೆಲ್ಲ ತುಂಬ ಕಡಿಮೆದೆಲ್ಲ ಸಿಗ್ತಾಯಿತ್ತು. ಸೊ ನೀವು ಇಲ್ಲಿ ನೋಡ್ಕೋಬೋದು, ಸ್ಟಾರ್ಟಿಂಗೇ 20,000 ಎಲ್ಲ ಇದೆ. ಅದರಲ್ಲೂ ಸುಮಾರು ಡಿಸ್ಕೌಂಟ್ ಎಲ್ಲ ಇದೆ. ಸುಮಾರು ಕ್ಯಾಮ್ರಾಗಳು ಆನ್ ಆಫರ್ಸಲ್ಲಿದೆ. ಇದರಲ್ಲಿ ಒಂದು ಒಳ್ಳೆ DSLR ಕ್ಯಾಮ್ರಾ ಯಾವುದು ಅಂತ ಹೇಳಬೇಕಂದ್ರೆ ಓಕೆ, ಇದು ನಿಕಾನ್ನ D5300 ಇದೆಯಲ್ಲ, ಇದು ಬಂದ್ಬಿಟ್ಟು ಒಂದು ಒಳ್ಳೆ ಕ್ಯಾಮ್ರಾ ಅಂತ ಹೇಳ್ತೀನಿ. ಸೊ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ನಿಕಾನ್ನ D5300 ಒಂದು ಕ್ಯಾಮ್ರಾನ ನೀವು ಪರ್ಚೇಸ್ ಮಾಡ್ಕೋಬೋದು. ಇದು ಒಂದು ಬಜೆಟ್ ಸೆಗ್ಮೆಂಟಲ್ಲಿ ಒಳ್ಳೆ ಕ್ಯಾಮ್ರಾ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಆಫರ್ ಇದೆ, ಅದು ಒಂದು 40,000ವರೆಗೂ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಡ್ಯುಯಲ್ ಲೆನ್ಸನ್ನು ಕೊಡ್ತಾರೆ, ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು DSLR ಕ್ಯಾಮ್ರಾ ಆಫರ್ಸ್ಗಳು. ನಾನು ಇದ್ರದ್ದು ಫ್ಲಿಪ್ಕಾರ್ಟಿಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು. ನೆಕ್ಸ್ಟು ಬೇರೆ ಏನೆಲ್ಲ ಆಫರ್ ಇದೆ ಅಂತಪ್ಪ ನೋಡಿದ್ರೆ ಮೊಬೈಲ್ನಲ್ಲಿ ಯಾವುದು ತೊಗೋಬೋದು ಅಂತ ಹೇಳ್ತೀನಿ. ರಿಯಲ್ಮಿ 2 ಪ್ರೋ ತೊಗೋಬೋದು, ಮತ್ತು ರೆಡ್ಮಿ ನೋಟ್ 6 ಪ್ರೋ ತೊಗೋಬೋದು. ಒಂದು ವೇಳೆ ನೀವು ರೆಡ್ಮಿ ನೋಟ್ 5 ಪ್ರೋ ತೊಗೋಬೇಕು ಅಂತ ಇದ್ದಿದ್ದರೆ ನೀವು ಈಗ ರೆಡ್ಮಿ ನೋಟ್ 6 ಪ್ರೋನೇ ತೊಗೋಬೋದು, ಒಂದೊಳ್ಳೆ ಮೊಬೈಲು. ಬಟ್ ಬಜೆಟ್ ಕಡಿಮೆ ಇದ್ದರೆ ನೀವು ರೆಡ್ಮಿ ನೋಟ್ 5 ಪ್ರೋ ತೊಗೊಳ್ಳಿ. ನೆಕ್ಸ್ಟು ಓಕೆ, ಇದಕ್ಕೂ ಹೆಡ್ಫೋನ್ಸ್ ಎಲ್ಲ ಆಫರಲ್ಲಿದೆ, ಬಟ್ ಬೇಡ. ಓಕೆ, ಒಂದು ಬೆಟರ್ ಮೊಬೈಲು, ಎಲ್ಲ ಆಪ್ಷನ್ಸು ಒಂದೇ ಮೊಬೈಲಲ್ಲಿ ಸಿಗಬೇಕು ಅಂದರೆ ಪೋಕೋ F1. ಇದು ಬಂದ್ಬಿಟ್ಟು ನಿಮಗೆ 19,000 ರೂಪಾಯಿ ಅನ್ನೋ ರೇಂಜಲ್ಲಿ ಸಿಗ್ತಾ ಇದೆ. ಸೊ ವೆಯ್ಟ್ ಮಾಡಿ, ಅದನ್ನು ಕ್ಲಿಕ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಪೋಕೋ F1 ಬೈ ಶಯೋಮಿ ಅಂದರೆ MI ಅವ್ರದ್ದು. 6GB ರ್ಯಾಮು, 64GB ಸ್ಟೋರೇಜು, ಎಕ್ಸ್ಪ್ಯಾಂಡಬಲ್ ಅಪ್ ಟು 256GB ಸ್ಟೋರೇಜು. ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ಲು, ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 20 ಮೆಗಾ ಪಿಕ್ಸೆಲ್, 4000 mAh ಬ್ಯಾಟ್ರಿ, ಸ್ನ್ಯಾಪ್ಡ್ರ್ಯಾಗನ್ನ 845 ಪ್ರೊಸೆಸರ್ನೊಂದಿಗೆ ಬರ್ತಾ ಇದೆ. ಇದು ಮೈನ್ ಹೈಲೈಟ್. ಅಂದರೆ ಇದರಲ್ಲಿ ಇನ್ನೂ ಹೈಲೈಟ್ ಫೀಚರ್ಸ್ಗಳು ತುಂಬ ಇದೆ, ಲಿಕ್ವಿಡ್ ಕೂಲ್ ಟೆಕ್ನಾಲಜಿ. ಸೊ ಇದು ತುಂಬ ಒಳ್ಳೆ ಫೋನ್ ಅಂತಲೇ ಹೇಳ್ತೀನಿ. ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಬಟ್ ಸಿಂಪಲ್ಲಾಗಿ ಹೇಳ್ತಿದ್ದೇನಂತೆ ಅಷ್ಟೇ, ನಾನು ಫುಲ್ಲು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಹೇಳ್ತಾ ಕೂತ್ರೆ ತುಂಬ ವಿಡಿಯೋ ಲಾಂಗ್ ಆಗುತ್ತೆ. ನೆಕ್ಸ್ಟು ಬೇರೆ ಆಫರ್ಸ್ಗಳು ಏನಿದ್ದಾವೆ ಅಂತ ನೋಡ್ಬಿಡೋಣ. ನೀವು ಪೋಕೋ F1 ಫೋನನ್ನು ತೊಗೋಬೋದು. ಯಾವುದು ತೊಗೋಬೋದು ಅಂತ ಅನಿಸಿಕೆ ಇದೆಯೋ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಅದು ಬಿಟ್ಟು ಬೇರೆದು ಯಾವುದು ಹೇಳ್ತಾ ಇಲ್ಲ ನಾನು. ನೆಕ್ಸ್ಟು
ನೆಕ್ಸ್ಟು ಫೋನ್ನಲ್ಲಿ ಬೇರೆ ಯಾವುದೇ ಇದೆ. ಸೊ ಸನ್ ಗ್ಲಾಸು ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು ಒಂದು 300 ರೂಪಾಯಿ ರೇಂಜಿಗೆ 5 ಸನ್ ಗ್ಲಾಸು ಬರ್ತಾ ಇದೆ. 339 ರೂಪಾಯಿಗೆ 5 ಸನ್ ಗ್ಲಾಸ್ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಅದೇನೂ ಇಂಪಾರ್ಟೆಂಟ್ ಅಲ್ಲ, ಆದರೂ ಹೇಳಿದೆ ಸುಮ್ಮನೆ ಇರಲಿ ಅಂತ. ಸೊ ನೆಕ್ಸ್ಟು ಯಾವ ಆಫರ್ ಇದೆ? ಈ ವಿವೋ ಎಲ್ಲ ಬೇಡ, ಅದೆಷ್ಟೇನೂ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟು ನೋಕಿಯಾ ಬೇಡ. ಝೆನ್ಫೋನ್ ಮ್ಯಾಕ್ಸ್ 2 ಬೇಕಾದ್ರೆ ಟ್ರೈ ಮಾಡಿ, ಆದರೆ ಬೇಡ, ಅಷ್ಟೇನು ಚೆನ್ನಾಗಿಲ್ಲ. ಮ್ಯಾಕ್ಸ್ 2 ಪ್ರೋ ಬೇಕಾದ್ರೆ ತಗೊಳ್ಳಿ. ಬಜೆಟ್ ಫೋನ್ಸು ಬೇಡ. ಸೊ ನೆಕ್ಸ್ಟು ಹೋಮ್ ಸ್ಕ್ರೀನಲ್ಲಿ ಅಷ್ಟೇ ಆಫರ್ ತೋರಿಸ್ತಿದೆ, ನೋಡೋಣ. ಮೊಬೈಲ್ ಕ್ಯಾಟಗರಿಯಲ್ಲಿ ಯಾವ ಮೊಬೈಲನ್ನು ಪರ್ಚೇಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ, ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ರಿಯಲ್ಮಿ 2 ಬೇಡ, ರಿಯಲ್ಮಿ 2 ಪ್ರೋ ತಗೊಳ್ಳಿ. ರೆಡ್ಮಿ ನೋಟ್ 6 ಪ್ರೋ ತೊಗೋಬೋದು, ರೆಡ್ಮಿ ನೋಟ್ 5 ಪ್ರೋ ತೊಗೋಬೋದು. ಸೊ ನೀವಿಲ್ಲ ನೋಡ್ಕೋಬೋದು ಪ್ರೈಸೆಲ್ಲ. ಸೊ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬೇಡ, ಬೇಕಂತ ನೀವು ಸ್ಪೆಸಿಫಿಕೇಷನ್ಸ್ ನೋಡಿಕೊಂಡು ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ. ಅದು ಝೆನ್ಫೋನ್ ಮ್ಯಾಕ್ಸ್ ಬಂದ್ಬಿಟ್ಟು. ಬಟ್ ನೀವು ಪೋಕೋ F1 ಕಣ್ಣು ಮುಚ್ಕೊಂಡು ತೊಗೋಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಲೋಯೆಸ್ಟ್ ಫೋನಲ್ಲಿ ಬೇಡ, ಇದ್ಯಾವುದು ಬೇಡ. ಸೊ ಈ ಒಂದು ಫೋನೇ ಒಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ತೀನಿ. ಈ ಒಂದು ಮೊಬೈಲನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಕೇವಲ 12,999 ರೂಪಾಯಿಗೆ ಅವೈಲೇಬಲ್ ಇದೆ. 3GB RAM 32GB ಸ್ಟೋರೇಜಿಂದು, ಎಕ್ಸ್ಪ್ಯಾಂಡಬಲ್ 2TB ವರೆಗೂ. ಇನ್ನೂ ಮೆಮೊರಿ ಕಾರ್ಡೇ ಬಂದಿಲ್ಲ, 2TBಗೆ ಇದು ಬಂದರೆ ಹಾಕೊಳ್ಳೋಣ. ಬ್ಯಾಕ್ ಕ್ಯಾಮ್ರಾ ನೋಡಬೇಕಂದ್ರೆ 12 MP ಪ್ಲಸ್ 5 MP ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ 13 MP. ಬ್ಯಾಟ್ರಿ ನೋಡಬೇಕಂದ್ರೆ ಒಂದು 2 ದಿನ ಆರಾಮಾಗಿ ಯೂಸ್ ಮಾಡ್ಕೋಬೋದು. 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ನೆಕ್ಸ್ಟು ಸ್ನ್ಯಾಪ್ಡ್ರ್ಯಾಗನ್ನ 660 ಪ್ರೊಸೆಸರ್ ಸಿಗ್ತಾ ಇದೆ. ಸೊ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಈ ಒಂದು ಮೊಬೈಲನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.